ಏ ರೈಟಿಗೆ ನೋಡ್ರಿ ಬೈ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಫ್ರಮ್ ಶಕ್ತಿ ವಿಲೇಜ್. ಸೊ ಲಾಸ್ಟ್ ವ್ಲಾಗ್ ನೋಡಿರ್ತೀರಿ, ನಾವು ಪ್ಯಾಂಗಾಂಗ್ ಹೊಲಕ್ಕೆ ಟ್ರೈ ಮಾಡ್ಲತ್ತಿದ್ದೆವು. ಈ ಊರ್ಲಿಂತ ಪ್ಯಾಂಗಾಂಗ್ 2 ಗಂಟೆದು ಹಾದಿ ತೋರಿಸ್ಲತ್ತಿತ್ತು. ಬಟ್ ಬೆಳಗ್ಗೆ ಇಲ್ಲಿ ಎದ್ದು ನೋಡ್ತೇವೆ, ಹೇಳತ್ತಿರು ಈಗ ಹೋಗ್ಬೇಡ್ರಿ, ಪೂರಾ ರೋಡ್ ಕ್ಲೋಸ್ ಅದ, ಸ್ನೋಫಾಲ್ ಆಗ್ಯದಂತ. ಯಪ್ಪೋ ಅಂದೆ ನಾವು ಮತ್ತೆ. ಸೊ ಏನೂ ಅರ್ಥ ಆಗಲಾಗ್ಯದ, ಇದು ಎಲ್ಲ ನಮ್ಮ ಕೂಡನೇ ಆಗ್ಲಿತ್ತದ ಏನು ನಮಗೆ ಏನೂ ಅರ್ಥ ಆಗಲಾಗ್ಯದ. ಸೊ ಸ್ಟಿಲ್ ವಿ ಆರ್ ಮ್ಯಾನೇಜಿಂಗ್. ಒಂದೆರಡು ಪ್ರಾಬ್ಲಮ್ಸ್ ಬಂದ್ರೆ ಓಕೆ, ಬಟ್ ಡೇ 1 ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ಲತ್ತೇವೆ. ಈಗ ಇನ್ನ ಮುಂದೆ ಆಗಲ್ಲ, ಯಾಕಂದ್ರೆ ಬರೀ ಮಳೆ ಅದ, ಸ್ನೋಫಾಲ್ ಅದ. ಥ್ಯಾಂಕ್ಸ್ ಗಾಡ್ ಇವತ್ತು ಬಿಸಿಲು ಬಿದ್ದದ ಈಗ. ಆ್ಯಂಡ್ ಹೆಲ್ತ್ ಇಶ್ಯೂಸ್ನೂ ಆಗ್ಲತ್ತವ ಎಲ್ರಿಗೂ. ಆ್ಯಂಡ್ ಎಲ್ಲರೂ ಏನಂತಾರೆ, ಪೇಷನ್ಸ್ ಕಳ್ಕೊಂಡು ಬಿಟ್ಟಿವಿ. ಸೊ ಇವತ್ತಿನ ಏನು ಪ್ಲ್ಯಾನ್ ಅದ ಅಂದ್ರೆ, ನಾವು ಹಾನ್ಲೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಹಾನ್ಲೆ ಹೋಗಿ ಮತ್ತು ಉಮ್ಲಿಂಗ್ಲಾ ಪಾಸ್ ನೋಡ್ಬೇಕಂತ. ಬಟ್ ಅದು ನೋಡ್ತೇವೆ, ಉಮ್ಲಿಂಗ್ಲಾ ಪಾಸ್ ಅದನ್ನು ಕ್ಲೋಸ್ ಅದ. ಅದೇ ಹೇಳ್ತೀನಿ, ನಾವು ಬಂದಾಗೆ ಹಿಂಗಾಗ್ಯಾವ. ಏನು ನಮ್ಮ ಕಿಸ್ಮತ್ತೆ ಖರಾಬ್ ಅದ. ಲಡಾಖ್ 2026 ಏನು ಅರ್ಥ ಆಗಲಾಗ್ಯದ. ಓಕೆ ಇರ್ಲಿ, ಇಟ್ಸ್ ಓಕೆ. ಇಲ್ಲಿ ತಗ ಬಂದೀವಿ, ಎಕ್ಸ್ಪೀರಿಯನ್ಸ್ ಮಾಡೀವಿ. ಇನ್ನ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಿತ್ತು. ಬಟ್ ಇದು ಎಕ್ಸ್ಪೀರಿಯನ್ಸ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಆಗ್ಲಿತ್ತದ. ಬರೀ ಪ್ರಾಬ್ಲಮ್ಸ್ ಫೇಸ್ ಮಾಡ್ಲತ್ತೇವೆ, ಅದು ಬಿಟ್ಟು ಏನೂ ಇಲ್ಲ. ನಾವೊಂದು ಪ್ರಾಪರ್ ವ್ಯೂಸ್ ನೋಡ್ಲತ್ತೇವೆ, ಪ್ರಾಪರ್ ಎಂಜಾಯ್ ಮಾಡ್ಲತ್ತೇವೆ. ಏನೂ ಇಲ್ಲ, ಜಸ್ಟ್ ಪ್ರಾಬ್ಲಮ್ಸ್ ಅಷ್ಟೇ ಫೇಸ್ ಮಾಡ್ಲತ್ತೇವೆ. ಅದೇ ಹೇಳ್ತೀನಿ, 1-2 ಅಂದ್ರೆ ಓಕೆ ರೀ. ಡೇ 1 ಹಿಂಗೆ ಅಂದ್ರೆ. ಆ್ಯಂಡ್ ಡೇಸ್ನು ಬಹಳ ಕಡಿಮೆ ಉಳ್ದವ. ಹೋಗ್ಬೇಕು ರಿಟರ್ನ್ ಮನೆಗೆ, ಎಲ್ಲರದು ವರ್ಕ್ಸ್ ಅವ. ಸೊ ಅದು ಬಿಟ್ಟು ನಾವು ಪೂರಾ ಇರ್ಬೋದು ಇನ್ನೊಂದು 10-20 ದಿನ. ಬಟ್ ವರ್ಕ್ಸ್ನು ನೋಡಬೇಕು, ರಿಟರ್ನ್ ಮನೆಗೂ ಹೋಗ್ಬೇಕು, ಎಲ್ಲ ಮ್ಯಾನೇಜ್ ಮಾಡಬೇಕು. ಹಿಂಗೆ ಓಡಾಡ್ಕೋತಿದ್ರು ನಡೆಯಲ್ಲ. ಸೊ ಟೈಮ್ ಕಡಿಮೆ ಅದ. ಇವತ್ತು ನಾವು ಎಲ್ಲಿ ಹೊಂಟೇವು ಅಂದ್ರೆ, ಇಲ್ಲಿದು ಮನಾಲಿ, ಡೈರೆಕ್ಟ್ ಮನಾಲಿಗೆ ಹೊಂಟೇವು. ಮನಾಲಿಲಿಂತ ಚಂಡೀಗಢ. ಸೊ ಅದು ಮತ್ತೆ ನೆಕ್ಸ್ಟ್ ಹೇಳ್ತೀನಂತ ಏನು ಪ್ಲಾನ್ ಮಾಡ್ಯಾವ ಅಂತ. ಸೊ ಸದ್ಯ ನಮ್ದು ರಿಟರ್ನ್ ಜರ್ನಿ ಸ್ಟಾರ್ಟ್ ಆಗ್ಯದ. ಇರ್ಲಿ, ನಮ್ಮ ಕಿಸ್ಮತ್ದಾಗ ನಮ್ ಕಿಸ್ಮತ್ ಖರಾಬ್ ಅದು. ಏನು ದೇವ್ರು ಏನ್ರಿ ಬೇರೆ ವಿಚಾರ ಮಾಡಿಟ್ಟಾನು ನಮ್ ಸಲಕ. ಇಟ್ಸ್ ಓಕೆ, ಏನ್ ಮಾಡ್ತೀರಿ. ದೇವ್ರು ಏನ್ರೇ ಬರ್ದಿಟ್ಟಾನದು ಚಲೋ ಸಲಕ್ಕೆ ಬರ್ದಿಟ್ಟಿರ್ಬೇಕು. ಚಲೋ ಆಗೋದೆಲ್ಲ ಒಳ್ಳೇದಕ್ಕೆ ಇರ್ಲಿ. ಬಟ್ ಇಷ್ಟು ವರ್ಷದಿಂದ ಡ್ರೀಮ್ ಇತ್ತು, ಅದು ಪೂರಾ ಕಂಪ್ಲೀಟ್ ಆಗಿಲ್ಲ. ಬಟ್ ಸ್ಟಿಲ್ ಲಡಾಖಿಗಾರೆ ಬಂದೆವು. ಕಾರ್ಡುಂಗ್ಲಾರೆ ಪಾಸ್ ಮಾಡ್ಯವು. ಮತ್ತೆ ನೆಕ್ಸ್ಟ್ ಬರಾಮಂತ ಅವಾಗ ಪ್ರಾಪರ್ ಪ್ಲಾನ್ ಆ್ಯಂಡ್ ಪ್ರಾಪರ್ ಏನಂತಾರ, ಫುಲ್ ಕಂಫರ್ಟ್ದಾಗ ಬರ್ತೇವೆ. ಈ ಸರ್ತಿಯರೇ ಆಗ್ಯದ. ನೆಕ್ಸ್ಟ್ ಟೈಮ್ ಪ್ರಾಪರ್ ಹಿಂದೆ ಬ್ಯಾಕಪ್ ವೆಹಿಕಲ್ ಆ್ಯಂಡ್ ಒಬ್ಬ ಎಕ್ಸ್ಪೀರಿಯನ್ಸ್ ಗೈಡಿಗೆ ಇಟ್ಕೊಂಡು ಬರ್ತೇವೆ. ಓಕೆ, ಆ್ಯಕ್ಟಿವಾ ರೀ. ಅದೇ ತಲೆ ಇಟ್ಕೊಂಡು ಕೊಡಬೇಡ್ರಿ. ಸೊ ಗೋವರ್ಧನ್ ನಮ್ಮ GKಗೂ ಆರಾಮಿಲ್ಲ. ಅದು ಇವತ್ತೇ ಇಲ್ಲ, ನಾವು ಪಠಾಣ್ ಕೊಡ್ಲಿಂತ. ಬಟ್ ಸ್ಟಿಲ್ ಅವ ಸ್ಟ್ರಾಂಗ್ ಆಗಿ ಇಲ್ಲಿ ತಕ ಬಂದನಂತ ಅಂದ್ರೆ ಅವನಿಗೆ ಹ್ಯಾಟ್ಸ್ ಆಫ್. ಈಗ ಇನ್ನ ಮುಂದೆ ಯಾರು ಮ್ಯಾನೇಜ್ ಮಾಡಪ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಹಿಂಗೆ ಅದಕ್ಕೆ ನಮ್ಮ ಬಾಡಿ ನಮಗೆ ಸಂಭಾಳಿಸೋದಾಗಲಾಗ್ಯದ, ನಮ್ಮ ಗಾಡಿ ನಮಗೆ ಸಂಭಾಳಿಸೋದಾಗಲಾಗ್ಯದ. ಅದ್ರಾಗ ಯಾರಿಗ್ರಿ ಏನ್ರೆ ಪ್ರಾಬ್ಲಮ್ ಆಯ್ತಂದ್ರೆ ಭಾಳ ರಿಸ್ಕ್ ಬೀಳ್ತದ. ಒಂದು ಸಿಂಗಲ್ ಪಂಕ್ಚರ್ ಶಾಪ್ ಸಿಗಲ್ಲ, ಒಂದು ಮೆಡಿಕಲ್ ಸಪೋರ್ಟ್ ಸಿಗಲ್ಲ. ಸೊ ಇದ್ರಕ್ಕಿಂತ ಜಾಸ್ತಿ ನಾವು ರಿಸ್ಕ್ ತಗೋಲ್ಲ. ಓಕೆ, ಏನೇ ಆಗ್ಲಿತ್ತದ, ಐ ಹೋಪ್ ಇದೆಲ್ಲ ಒಳ್ಳೇದಕ್ಕೆ ಆಗ್ಲಿತ್ತಿರ್ಬೋದು. ಸೊ ಪ್ಯಾಂಗಾಂಗ್ದು ವಿಡಿಯೋ ನೋಡ್ಲತ್ತೇವೆ, ಭಯಂಕರ ಪೂರ ಹೆವಿ ಫ್ಲಡ್ ಹೊಂಟವ, ಜನ ಕಾರ್ಗಳು ಸಿಗಿಬಿದ್ದವ, ಏನೇನೋ ಆಗ್ಲಿತ್ತದ. ಸೊ ಇರ್ಲಿ, ದೇವ್ರು ನಮಗೆ ಪ್ರಾಬ್ಲಮ್ಸ್ ಕೊಡ್ಲಿತ್ತನಂದ್ರೆ ಏನ್ರಿ ಅದ್ರದ್ದು ಹಿಂದೆ ರೀಸನ್ ಅದ. ಇಟ್ಸ್ ಓಕೆ. ಆ್ಯಂಡ್ ಇನ್ನೊಂದು ಥಿಂಗ್, ನಮ್ಮ GKಗೆ ಇವತ್ತು ಹೆಡೇಜ್ ಚಾಲತ್ತಿತ್ತು, ಅವನಿಗೆ ನಡೆಸೋದು ಆಗಲ್ಲ ಅಂತಂದನು. ಸೊ ಪಿಕಪ್ ವೆಹಿಕಲ್ ಅರೇಂಜ್ ಮಾಡಿದ್ದೆವು. ಬಟ್ ಆಮ್ಯಾಗ ಅಂದನು ಇಲ್ಲ, ಮನಾಲಿ ತಕರೆ ನಡೆಸ್ತೀನಿ. ಆಯ್ತು, ಮನಾಲಿ ಆಯ್ತು, ಇನ್ನೊಂದು ಈಗ ರಿಟರ್ನ್ ಜರ್ನಿನೇ ಅದಲ್ಲ, ಹೋಗಮ್ಮ ಚಂಡೀಗಢ ತಕ. ಸೊ ನೋಡಮ್ ಏನಾಗ್ತದೋ ಏನೋ, ಎಲ್ಲ ದೇವ್ರ ಕೈಗೆ ಬಿಟ್ಟಿದ್ದು. ನಾವು ಏನು ಪ್ಲ್ಯಾನ್ ಮಾಡೇವು 1% ಅದ್ರದ್ದು ಆ್ಯಕ್ಚುಲಿ ನಾವು ಏನಂತಾರೆ, ಆ ಪ್ಲ್ಯಾನಿಂದ ಎಕ್ಸಿಕ್ಯೂಷನ್ ಆಗಿಲ್ಲ. ವಿ ಟ್ರೈಡ್ ಅವರ್ ಬೆಸ್ಟ್, ಬಟ್ ಇಟ್ಸ್ ಓಕೆ. ಇದನ್ನು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ನಮ್ಮ ಸಲಗ. ಈಗ ಭಾಳ ಮಂದಿ ಅನ್ಬೋದು, ಏನು ಇಲ್ಲಿ ತಕ ಹೋಗಿ ವಾಪಸ್ ಬಂದಾರ, ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದಾಗಲ್ಲ, ಹಂಗೆ ಬೈ. ನಾವು ಕಲಬುರ್ಗಿದಾಗ ಕೂತಿ ಹಿಂಗೆ ಥಿಂಕ್ ಮಾಡ್ತಿದ್ದೇವೆ ಮತ್ತೊಬ್ಬರದ್ದು ವಿಡಿಯೋ ನೋಡಿ. ಆ್ಯಕ್ಚುಲಿ ಇಲ್ಲಿ ಏನದಂತ ಅಂದ್ಮ್ಯಾಗ ಇಲ್ಲಿ ಬಂದ್ಮ್ಯಾಗ ಗೊತ್ತಾಗ್ತದೆ ನಮಗೂ. ಅದು ಈಗ ರಿಯಲೈಸ್ ಆಗ್ಲಿತ್ತದ. ಆ್ಯಂಡ್ ಗಾಡಿ ನಿನ್ನೆ ಇಂಥ ರೋಡ್ಲಿಂದ ಬಂದೆವು, ಗಾಡಿ 2ನೇ ಗೇರ್ 3ನೇ ಗೇರ್ ಹಾಕೋರು ಪಿಕಪ್ಪೇ ತೊಗೊಲಾಗ್ಯದ. 2ನೇ ಗೇರ್ ಮ್ಯಾಕ್ಸ್, 2ನೇ ಗೇರ್ದಾಗ ನಾವು 70 ಹೊಡ್ಲತ್ತೀನಿ. 3ನೇ ಗೇರ್ ಹಾಕ್ದಂದ್ರೆ ಆಯ್ತು ಏರಲ್ಲೇ ಆಗ್ಯದ. ಸೊ ಆ್ಯಂಡ್ ನಿನ್ನ ರಿಯಲೈಸ್ ಆಯ್ತು ನಂಗೆ ಮತ್ತು ಆಕಾಶಣ್ಣಗ, ಯಪ್ಪೋ ದೊಡ್ಡ CC ಗಾಡಿ ತೊಗೋಬೇಕು, ಅದಕ್ಕೆ ದೊಡ್ಡ CC ಗಾಡಿ ತೊಗೋತಾರೋ ದೀಪಕ್ ಅಂತಲ್ತಾರೆ. ಆ್ಯಂಡ್ ನಮ್ಮ GKದು ಆರಾಮ್ ಸೇರಿ ಅದು 650cc ಅಲ್ಲ. ಆ್ಯಂಡ್ ದ್ಯಾಟ್ಸು ಪ್ಯಾರಲಲ್ ಟ್ವಿನ್ ಇಂಜನ್.
ನೋಡ್ರಿ ಗರ್ ಆ್ಯಂಡ್ ವಿಡಿಯೋದಾಗ ಅಷ್ಟು ಕಾಣಿಸಲ್ಲ, ಭಾಳ ಹಿಂಗೆ ಹೈಟ್ ಈಗವ. ಓಕೆ ಚಲೇ ಬಾಯ್, ಚಲೋ. ಅಪ್ಪ ಇವತ್ತು ಬಿಸಿಲು ಬಂದದ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬಿಸಿಲು ಇದ್ದಷ್ಟು ಚಲೋ, ಥಂಡಿ ಬರ್ಫ್ ಹಾಂ ಸಮ್ಟೈಮ್ಸ್ ಓಕೆ, ಬಟ್ ಕಂಟಿನ್ಯೂ ಅದೇ ಅಂದ್ರೆ ಆ್ಯಂಡ್ ಅದ್ರಾಗ ಹೆಲ್ತ್ ಇಶ್ಯೂಸ್ನೂ ಆಗ್ಲಿತ್ತಾವ. ಆಕ್ಸಿಜನ್ ಮುಂಜಾನೆ ಹಿಡ್ದು 2-3 ಸರ್ತಿ ನಾ ಆಕ್ಸಿಜನ್ ತೊಗೊಂಡೀನಿ. ಆ್ಯಂಡ್ ಇನ್ನೊಂದು ಥಿಂಗ್ ನಿನ್ನ ಕಾರ್ಡುಂಗ್ಲಾದಾಗ ಏನಾಗ್ಯದ ಅಂದ್ರೆ ನಾ ಅಲ್ಲಿ 1-2 ನಿಮಿಷ ನಿಂತ ಬಿಟ್ಟ ಬಾಕಿದವ್ರು ಎಲ್ಲರೂ ಹಿಂದೆ ನಿಂತಿದ್ರು. ಅವ್ರು ನಿಂದ್ರಾನ ಏನಾಗ್ಯದ ಅಂದ್ರೆ ನಮ್ಮ GKಗೆ ಪೂರಾ ಆರಾಮ್ ತಬ್ಬಿಟ್ಟದ ಆನ್ ದ ಸ್ಪಾಟ್. ಪೂರಾ ಅವ ನಡಗ್ಲಿತ್ತಾನ, ಆಕ್ಸಿಜನ್ ಇಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಗಾಡ್ ಅಲ್ಲಿ ಮಿಲಿಟ್ರಿದವ್ರು ಇದ್ರು, ಮಿಲಿಟ್ರಿದವ್ರನಿಗೆ ಒಳಗೆ ಕರ್ಕೊಂಡು ಪೂರ ಒಂದು ಬಾಡಿ ಗರಂ ಮಾಡಿ ಆಕ್ಸಿಜನ್ ಕೊಟ್ಟು ಕಳ್ಸ್ಯಾರ. ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇದ್ದೇವೆ ಇಷ್ಟು ದಿನ. ಈಗ ನಮ್ಮ ಫಿಸಿಕಲ್ ಸಾಥ್ ಕೊಡಲಾಗ್ಯದ ಆ್ಯಂಡ್ ಮೆಂಟಲಿನೂ ಸ್ವಲ್ಪ ವೀಕ್ ಆಗ್ಲತ್ತೇವೆ, ಬಟ್ ವಿ ಆರ್ ಸ್ಟಿಲ್ ಸ್ಟ್ರಾಂಗ್. ಲೆಟ್ಸ್ ಗೋ. ಮನಾಲಿ ಇಲ್ಲಿದು 470 ಕಿಲೋಮೀಟ್ರ್ ಅದ. ಸೊ ಸದ್ಯ ವೆದರೇ ಕರೆಕ್ಟ್ ಅದ, ಓಕೆ ಅದ. ಮುಂದೆ ಏನಾಯ್ತು ಹೇಳಕ್ಕೆ ಬರಲ್ಲ. ಮುಂದರೆ ಅಲ್ಲಿ ನನಗೆ ಮಳೆ ಕಾಣಿಸ್ಲಿತ್ತದ. ಆ್ಯಂಡ್ ಈಗ ನೆಕ್ಸ್ಟ್ ಎಲ್ಲಿ ಪೆಟ್ರೋಲ್ ಪಂಪ್ ಕಾಣಿಸ್ತಾ ಅಲ್ಲಿ ಮತ್ತೆ ಫುಲ್ ಮಾಡ್ಕೊಂಡೇ ಮುಂದೆ ಹೋಗ್ಬೇಕು, ಯಾಕಂದ್ರೆ ಪೆಟ್ರೋಲ್ ಪಂಪ್ಸ್ ಭಾಳ ಕಡಿಮೆ ಅವ. ಸೊ ನಮಗೆ ಉಪ್ಶಿ ಒಳಗೆ ಪೊಲೀಸ್ ಚೆಕ್ ಪೋಸ್ಟ್ದಾಗ ನಿಂದಿರ್ಸ್ಯಾರ. ಯಾಕಂದ್ರೆ ಬೈಕ್ಸ್ ಎಂಟ್ರಿ ಮಾಡ್ಕೋತಾರೆ ಇವರು. ನಮ್ಮ GK ಎಲ್ಲರದು ಗಾಡಿ ನಂಬರ್ ಬರ್ಲಿತ್ತಾನ. ಹಾನ್ಲಿ ಈ ಕಡೆ ಹೋಗ್ಬೇಕೇನು ಲೆಫ್ಟಿಗೆ? ಹಾನ್ಲಿ 200 ಕಿಲೋಮೀಟ್ರ್. ಸೊ ಈಗ ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡೇವಿ. ಎಲ್ಲಂದ್ರೆ ಈಗ ಹಾನ್ಲೆ ಹೊಂಟೇವು. ಟ್ವಿಸ್ಟ್ ಮ್ಯಾಕ್ ಟ್ವಿಸ್ಟ್. ಚಲೋ ಜೈ ಶ್ರೀರಾಮ್. ಚಲೋ ಹಾನ್ಲಿ. ಹೌದಾ ಜೋಶ್ ಬರ್ಲಿ ಎಲ್ರಿಗೂ. ಸೊ ನಾವ್ ಏನ್ ಡಿಸೈಡ್ ಮಾಡೇವ್ ಅಂದ್ರೆ ಅಟ್ಲೀಸ್ಟ್ ಹಾನ್ಲಿ ಹೋಗಮ್ಮಿ. ಹಾನ್ಲಿ ಹೋಗಿ ಅಲ್ಲಿದು ಉಮ್ಲಿಂಗ್ಲಾ ಪಾಸ್ ರೇ ಮುಗಿಸ್ ಬರಮ್. ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ಉಮ್ಲಿಂಗ್ಲಾ ಬೈ. ಅಲ್ಲಿ ಹೋಗಿ ಸರ್ಟಿಫಿಕೇಟ್ ತೊಗೊಂಬರಮ್. ನೋಡಮಿನ ಟ್ವಿಸ್ಟ್ ಏನಾಗ್ತದ. ಬಟ್ ಈಗ ಹಾನ್ಲೆ ಮ್ಯಾಪ್ ರೀ ಹಾಕಿ. ಹಾನ್ಲೆ ಇಲ್ಲಿದ್ದು 200 ಕಿಲೋಮೀಟರ್ ಅದ. ಲೆಟ್ಸ್ ಸಿ. ನಿಂತು ಹಿಂಗೆ ಮಾತಾಡ್ಲತ್ತಿದ್ದೆವು, ಏನಂತಾರ ಸ್ನ್ಯಾಕ್ಸ್ ಅದು ತಿಲ್ಲತ್ತಿದ್ದೆವು. ಸುಮ್ಮನೆ ನಮ್ಮ ಶಿವಬಾಯಿ ಕಡೆದು ಗಾಡಿ ಕಡೆಗೆ ನಜರ್ ಹೋಯ್ತು. ನೋಡ್ತೇವೆ ಎದ್ರಿಂದ ಟೈರ್ ಫ್ಲಾಟ್ ಆಗ್ಯದ. ಆಕ್ರೆ ಪಟ್ಟದ ಅದು ಚುಚ್ರಿ ಮತ್ತೆ ಇದ್ದ ಹಳಿ ಭೀ ಹೋಗ್ತದ. ಮೊದಲೇ ಟೈರ್ ಇಂಪ್ಲೇಟರ್ದಾಗೂ ಇದು ಇಲ್ಲ. ಒತ್ರಿ ಜೋರ್ಸೆ ಒತ್ತಬೇಕು ಬರೇ. ಇಲ್ಲ ತಿರ್ಸ್ಬೇಡ, ಬರೇ ಒತ್ತಾರ ಬ್ಯಾರೆ ಕಡೆ ಚುಚ್ಚಿರಿ ಮತ್ತೆ ಒತ್ತಣ ಹಚ್ಚಿ ನಿನ್ ತಾಕತ್ ನೋಡಮ್. ಬ್ರೇಕ್ ಕಿಡಿ ಬಂದ್ ಮಾಡ್ರಿ. ಕಿಲಿ ಅದ ನೋಡ ಓಲಿ. ಆ್ಯಂಡ್ ನಮ್ಮ ಟೈರ್ ಇನ್ಫ್ಲೇಟರ್ದಾಗೂ ಚಾರ್ಜ್ ಇದ್ದಿಲ್ಲ. ಈಗ ನನ್ನ ಗಾಡಿಗೆ ಚಾರ್ಜ್ ಹಚ್ಚಿನಿ. 5 ನಿಮಿಷ ಹಚ್ಚಮ್ ನೋಡಮ್ ಎಷ್ಟಾಗ್ತದೆ. ಟೂಲ್ ಬಾಕ್ಸ್ ತಂದಿದ್ದೊಂದು ಫಾಯ್ದಾ ಆಯಿತು. ಮತ್ತು ನಮ್ಮ ಆಕಾಶಣ ಏನಂತಾರೆ ಇದು ಟ್ಯೂಬ್ಲೆಸ್ ಪಂಕ್ಚರ್ ಕಿಟ್ನು ತಂದಿದ್ದು ಚಲೋ ಆಯಿತು. ಆ್ಯಂಡ್ ಇದನ್ನು ಆಕಾಶಣಂದೇ ಅದು. ಇದು ನಮ್ದು ಚಾಕು ಓಕೆನಾ. ಇವು ಎದ್ರಿನ ಇಷ್ಟು ದೊಡ್ಡ ಗುಡ್ಡವ ನಂಗೆ ಯಕೀನೇ ಆಗಲ್ಲ ನನ್ನ ಕಣ್ಣಿಗೆ. ಆ್ಯಂಡ್ ಅದಕ್ಕೆ ಗುಡ್ಡಾಗ ನೋಡ್ಕೊಂಡು ನಡೆಸ್ಲತ್ತೀನಲ್ಲ ಒಂಥರ ಬೇರೆನೇ ಹಿಂಗೆ ಇಮರ್ಸಿವ್ ಫೀಲ್ ಆಗ್ಲಿತ್ತು ನನಗೆ. ಹಿಂಗೆ ಒಂದೊಂದು ಟೈಮ್ ದೂರ ಹೋದಂಗೆ ಕಾಣಿಸ್ತಾವ, ಒಂದೊಂದು ಟೈಮ್ ಸನಿ ಬಂದಂಗೆ ಕಾಣಿಸ್ತಾವೆ. ನಿಯಮ ಇಲ್ಲಿದು 93 ಕಿಲೋಮೀಟರ್ ಅದ. ನಿಯಮ ಒಳಗೆ ಪೆಟ್ರೋಲ್ ಪಂಪ್ ಅದಂತ. ಆ್ಯಂಡ್ ಹಂಗೆ ಒಂದು ಜೆರಿ ಕ್ಯಾನ್ ಕ್ಯಾರಿ ಮಾಡ್ಕೋತೇವೆ. ಆ್ಯಂಡ್ ನಮ್ಮ ಶಿವಬೈದ್ ಎದ್ರಿಂದ ಪಂಕ್ಚರ್ ಆಗಿತ್ತು, ಪಂಕ್ಚರ್ ತೆಗ್ಸೇವು. ಬಟ್ ಟೈರ್ ಇನ್ಫ್ಲೇಟರ್ದಾಗ ಚಾರ್ಜ್ ಇದ್ದಿದ್ದಿಲ್ಲ. ಚಾರ್ಜ್ ಹಚ್ಚಿ ಆದಷ್ಟು ಟೈರ್ ಒಳಗೆ ಹವಾ ಹಾಕೊಂಡೇವು. ಆದ್ರೂ ಈಗ ಗಾಡಿಗೆ ಚಾರ್ಜಿಂಗ್ ಹಚ್ಚಿಟ್ಟಿನಿ, ಓಕೆನಾ. ನಮ್ಮ ಬಾಜುನೇ ಒಂದು ರಿವರ್ ಹರ್ಲಿತ್ತದ, ಅದನ್ನು ಫುಲ್ ಫ್ಲೋದಾಗ. ನಮ್ಮ ಆಕಾಶ ಅಣ್ಣನು ಫುಲ್ ಫೀಲ್ದಾಗ ನಡೆಸ್ಲತ್ತಾರ ಗಾಡಿ. ನಾ ಬಿಯಾರೋದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಂಥ ಎಕ್ಸ್ಟ್ರೀಮ್ ಮೌಂಟೇನ್ಸ್ದಾಗ, ಇಂಥ ಎಕ್ಸ್ಟ್ರೀಮ್ ವೆದರ್ದಾಗ ಇಷ್ಟು ಭಾರಿ ನಮಗೆ ರೋಡ್ ಮಾಡಿಕೊಟ್ಟಾರ. ನಾವು ಇಲ್ಲಿ ತನಕ ಎಲ್ಲೆಲ್ಲಿ ರೈಡ್ ಮಾಡ್ಲತ್ತೇವೆ ಆಲ್ಮೋಸ್ಟ್ 80 to 85% ಎಲ್ಲ ಕಡೆ ಬೆಸ್ಟ್ ರೋಡ್ ಅವ. ಅಂಬಾ ನಿಂತ ಅಂಬಾ ಯಾಕಡೆ ಶಾರ್ಪ್ ಟರ್ನ್ ಹೆಡ್. ಓಹೋ ಹಿಂಗೆ ಒಂದೊಂದು ಥೋಲೆ ರಿವರ್ ಫುಲ್ ಶಾಂತ ಹಿಂಗೆ ಒಂದೇ ಫ್ಲೋದಾಗ ಹರಿತದ. ಒಂದೊಂದು ಥೋಲರೆ ಪೂರ ಹಿಂಗೆ ಏನಂತಾರೆ ಫಾಸ್ಟ್ ಹೋದಂಗೆ ಅನಿಸ್ತದ. ಕಲ್ಲಗಿಲ್ಲಿದ್ದು ಅಂದ್ರೆ ಹಾಗಾರಿ ಅದು ಎದ್ರಿಂದ ನೋಡ್ರಿ ರಿವರ್ ಏನು ಯಪ್ಪ ಸೇಮ್ ಒಂದು ಆರ್ಟ್ ವರ್ಕ್ ಕಂಡಂಗೆ ಕಾಣಿಸ್ಲಿತ್ತದ. ಫುಲ್ ಹ್ಯಾಂಗೆ ಎಕ್ಸ್ಪ್ಲೇನ್ ಮಾಡ್ಲ ಅರ್ಥ ಆಗಲ್ಲ ನನಗೆ. ಆ ಕಡೆ ಮುಂದೆ ವೆದರ್ ಖರಾಬ್ ಆಗ್ಲಿತ್ತದ. ಆಲ್ರೆಡಿ ನಾವೆಲ್ಲ ಪೂರ ವೆದರ್ ಪ್ರೂಫ್ ಆಗಿಬಿಟ್ಟೇವೆ ಮಾರ್ನಿಂಗ್ಗೆ. ಯಾಕಂದ್ರೆ ನಮ್ಗೆ ಗೊತ್ತದ ಇದೆಲ್ಲ ವೆದರ್ ಅನ್ಪ್ರೆಡಿಕ್ಟೇಬಲ್ ಅದು ಯಾವಾಗ ಏನಂತ ಹೇಳಕ್ ಬರಲ್ಲ. ಆ ಕಡೆ ಮುಂದೆ ಮಳೆ ಅದ ಪೂರ, ಹಿಂದ್ ಸೈಡ್ ಬಿಸಿಲು ಅದು. ಸೊ ಮಳೆ ಸ್ವಲ್ಪ ಚಾಲು ಆಗಿತ್ತು ಹಿಂದೆ, ಈಗ ಮತ್ತೆ ಕಡಿಮೆ ಅದ, ಮತ್ತೆ ಮುಂದೆ ಬರ್ತದೆ. ಬಟ್ ಬಿಸಿಲರೇ ಹೋಗ್ಯದಿಲ್ಲಿ ಪೂರ ಮಾಡದ. ಬಾಯ್ ಹ್ಯಾವ್ ಎ ಸೇಫ್ ರೈಡ್. ನ್ಯೋಮ ಇಲ್ಲಿ 30 ಕಿಲೋಮೀಟರ್ ಅದು. ಈಗ ಇಲ್ಲಿ ನೋಡ್ರಿ ನೀರು ಹೆಂಗರ್ಲಿತ್ತ, ಇಲ್ಲಿ ಎಷ್ಟು ಸೈಲೆಂಟ್ ಅದ ನೋಡ್ರಿ. ಈಗ ಎಷ್ಟು ಓಪನ್ ಲ್ಯಾಂಡ್ ಅದ. ಸಮ್ಟೈಮ್ಸ್ ಮಳೆ ಹೊಂಟದ, ಸಮ್ಟೈಮ್ಸ್ ಹೊಲಿತದ. ಬಟ್ ಆ ಕಡೆ ಮುಂದೆ ಬಿಸಿಲದ, ಅಲ್ಲಿ ಹಿಂದಿಲ್ಲಿ ಕಾಣ್ಲತ್ತಿತ್ತು. ಆ್ಯಂಡ್ ಬೈಕರ್ಸ್ ಭಾಳ ಮಂದಿ ಹೊಂಟಾರ. ಮೇ ಬಿ ಅವರು ಖಾರ್ಡುಂಗ್ಲಾ ಇಲ್ಲಾಂದ್ರೆ ಮನಾಲಿಗೆ ಹೋಗ್ತಿರ್ಬೇಕು, ಇಲ್ಲಾಂದ್ರೆ ಲೇಗ್ ಹೋಗ್ತಿರ್ತಾರೆ.
ಯಾಕಂದ್ರೆ ಇದು ಹಾನ್ಲೆ ಹೋಗೋದು ಒಂದೇ ರೂಟ್ ಅದ. ರಿಟರ್ನ್ ಬರ್ಬೇಕಂದ್ರೆ ನಾವು ಮನಾಲಿ ಹೋಗ್ಬೇಕು, ಲೇ ಹೋಗ್ಬೇಕಂದ್ರೆ ಮತ್ತೆ ಗಿಡಿದೆ ಹೋಗ್ಬೇಕು. ಡೋಂಟ್ ಬಿ ಹರಿ, ಅದರ್ವೈಸ್ ಯು ವಿಲ್ ಬಿ ಇನ್ ವರಿಯನ್ಸ್. ಎಕ್ಸಾಕ್ಟ್ಲಿ, ಓಕೆನಾ? ಈಗ ಇಷ್ಟೊತ್ತಕ ಪೂರ ಅಲ್ಲಿ ಮಣ್ಣು ಇತ್ತು. ಇಲ್ಲಿ ನೋಡ್ರಿ ಅಲ್ಲಿ ಪೂರ ಹಸಿರು. ನ್ಯೋಮ ಇಲ್ಲಿ 12 ಕಿಲೋಮೀಟರ್ ಅದ ಬೈ. ಭಾಳ ಜಲ್ದಿ ಬಂದೇನು. ರೋಡ್ ಒಂದು ಬೆಸ್ಟ್ ಅದಲ್ಲ. ಚಳಿ ಬಿಡ್ಲತ್ತು, ಚಳಿ. ಇಲ್ಲಿ ಸ್ನೋ ಲೆಪರ್ಡ್ಸ್ ವಾಟರ್ ಪಾಯಿಂಟ್ ಅದಂತ ಹಿಂದೆ ಬೋರ್ಡ್ ಹಾಕಿವ್ರಲ್ಲಿ. ಸ್ನೋ ಲೆಪರ್ಡ್ಸ್ ಕಾಣಿಸ್ಬೇಕಂದ್ರೆ ಅದು ಭಾಳ ರೇರ್. ಯಪ್ಪ, ನನ್ನ ಗಾಡಿ 3 ಕಡ್ಡಿಗೆ ಬಂದು ಸೀದಾ ನ್ಯೋಮದಾಗ ಈಗ ಮತ್ತೆ ಫುಲ್ ಮಾಡ್ಕೋಬೇಕು. ಅಲ್ಲಿ ನೋಡ್ರಿ ಯಾರು ಗುಡ್ಡದ ಮೇಲೆ JCB ಏನು ಮಾಡುತ್ತೆ. ಮೇ ಬಿ ಆ ಕಡೆ ಬಿ ರೋಡ್ ಮಾಡ್ಲತ್ತಿರ್ಬೇಕು. ನಂಗೆ ಕನ್ಫ್ಯೂಸ್ ಆಗ್ಲತ್ತು, ಯಾಕಡೆ ನೋಡ್ಲಿ, ಈ ಕಡೆ ನೋಡ್ಲಿ, ಆ ಕಡೆ ನೋಡ್ಲಿ, ಎದುರು ನೋಡ್ಲಿ. ಅಷ್ಟು ಭಾರಿ ಪ್ಲೇಸ್ ಅವ. ಸೊ ನಾ ಇಲ್ಲಿ ಹೀಗೆ ಬೋರ್ಡ್ ನೋಡಿದ. ಬೇಜಿಂಗ್ ಅರೆ ಚೈನಾ ಒಳಗದ. ಬೇಜಿಂಗ್ 2132 ಮೈಲ್ಸ್ ಅಂತಲ್ಲಿ ಬರ್ದಾರ. ಅಂದ್ರೆ ಮೇ ಬಿ ನಾವು ಚೈನಾ ಬಾರ್ಡರ್ ಸನಿ ಇದ್ದಿರ್ಬೋದು. ಆ್ಯಂಡ್ ಇದು ಪೂರಾ ಮಿಲಿಟ್ರಿ ಬೇಸ್ ಕ್ಯಾಂಪ್ ಅದ. ಆ್ಯಂಡ್ ಇಲ್ಲಿ ನಡು ಪ್ಯಾಂಜರ್ ಹೋಗೋ ಸಲಕ್ಕೆ ಆಗ್ಯಾರ. ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ರೀ ಇದೇನು ಮಾಡ್ಯಾರಲ್ಲ, ಇದು ಫುಟ್ಪಾತ್ ಮ್ಯಾಗ ಹಚ್ಚಾವಿಲ್ಲ, ಬ್ರಿಕ್ಸ್ ಅಂತವ್ ಹಚ್ಚಾರ ಪ್ಯಾಂಜರ್ ಕ್ರಾಸ್ ಆಗ್ಲಿಕ್ಕೆ. ಓಕೆನಾ? ಅದು ಎದುರು ಕಾಣೋದು ನ್ಯೋಮಾ ವಿಲೇಜ್. ನೋಡ್ರಿ ಆ ಕಡೆ ಮಳೆ ಅಷ್ಟದ ಹಿಂದೆ. ಮುಂದೆ ಆ ಕಡೆ ಸ್ವಲ್ಪ ಬಿಸಿಲು ಅದ. ಇಲ್ಲಿ ಬಿಸಿಲು ಅದ, ಆ ಕಡೆ ಮತ್ತೆ ಪೂರಾ ಮಳೆ ಅದ. ಕಾಣ್ಲಿಕ್ಕರೆ ಪೂರಾ ಡ್ರೈ ಲ್ಯಾಂಡ್ ಕಾಣಿಸ್ತದ, ಬಟ್ ನೀರಿನ ಕಡಿಮೆ ಇಲ್ಲಿ. ವೆಲ್ಕಮ್ ಟು ನ್ಯೋಮಾ. ಅಬ್ಬಾ, ಪೆಟ್ರೋಲ್ ಪಂಪ್ ಸಿಕ್ಕಿತು. ಈಗ ಪೆಟ್ರೋಲ್ ಹಾಕೊಮ್ಮಿ. ಆ್ಯಂಡ್ ಇಲ್ಲಿದು ಆನ್ಲೆ 76 ಕಿಲೋಮೀಟರ್ ಅದ. ಆ್ಯಂಡ್ ಉಮ್ಲಿಂಗ್ಲ 50 ಕಿಲೋಮೀಟರ್ಸ್ ಇದ್ದಿರ್ಬೋದು. ಬಾರಿಲಾ ಹೋಗಿ ಚಾಂಗ್ಲಾಂಗ್. ಹಾಂ, चांगलांगला पे इतना एक्सट्रीम वेदर हार्श हो गया ना अचानक से, ಹಾಂ, जबकि वो तो इससे इतना कम है. अच्छा। खारदुंगला में कल ऐसे ही हो गया. बल्कि हम खारदुंगला से आए, बिल्कुल कुछ भी नहीं था खारदुंगला. हम खारदुंगला गए जब पूरा स्नोफॉल. स्नो था, इतना स्नो था. अभी अचानक एक्चुअली ये टाइम को बारिश नहीं रहना चाहिए ना इधर. नहीं, अब बारिशों का मौसम शुरू हो गया ना. फिर भी मतलब इधर ओपन स्काई रहेगा बोल के हम सोच के आए थे. इधर तो पूरा अलग ही हो गया हमारा. तो मेरी छुट्टी है ना, 3 हाँ? महीने पहले चल. हुई थी. तो उस चल. चक्कर में मैंने प्लान कैंसिल नहीं किया. हाँ, नहीं यार, फिर दोबारा अगले साल भी बात जाएगी. विंटर में करना तो बहुत मुश्किल है. हाँ, वो तो है. लाइफ है तो 2 बार और कर लेंगे. ಹಾಂ ಹಾಂ, ಎಕ್ಸಾಕ್ಟ್ಲಿ ಸರ್. ಇದೇನು ಹೇಳಿರಲ್ಲ, ಭಾರಿ ಹೇಳೋರು ಅವ್ರು. ಆ್ಯಕ್ಚುಲಿ ಅವ್ರನ್ನೂ ಬಂದಾರಂತ, ಅವ್ರ ಹಾಲಿಡೇ ಅವಂತ. ಬಟ್ ಅವ್ರದ್ದು ಭೀ ಪೂರ ಹಾಲತ್ ಟೈಟ್ ಆಗ್ಯದ. ವೆದರ್ ಪೂರಾ ಖರಾಬ್ ಅದಂತ. ಅವ್ರು ಏನಂದ್ರು, ಲೈಫ್ ಇದ್ರೆ ನೋಡ್ರಿ ಇನ್ನೊಂದು ಸರ್ತಿ ಬರ್ಬೋದು, ಇನ್ನು 2-3 ಸರ್ತಿ ಏನು ಎಷ್ಟು ಸರ್ತಿನೂ ಬರ್ಬೋದು. ಲೈಫ್ ನೀವು ಅಷ್ಟು ರಿಸ್ಕ್ ತಗೊಂಡು ಹೋಗಿರಿ ಅಂದ್ರೆ ಏನು ಉಪಯೋಗ ಅದ? ಲೈಫ್ ಇತ್ತಂದ್ರೆ ನಾವು ಇನ್ನೊಂದು ಹೊಲಕ್ಕೆ ಬರ್ತಿಲ್ಲ. ದ್ಯಾಟ್ ಹಿಟ್ ಸೋ ಹಾರ್ಡ್. ಲೆಟ್ಸ್ ಗೋ. ಸೊ ನಾವಿಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆವು. आपको दिखेगा नहीं मैप पे. कोई नहीं है. नहीं, मैप पे दिखेगा नहीं. हाँ, आपको हानले जाके वहाँ से लोकल से पूछ लेना है. ऐसे ही पहाड़ है, साइड से रास्ता है फोटीला का. अच्छा. फोटीला के थ्रू आप जाओगे, फोटीला से उतरोगे जैसे ही हाँ, तो आगे उमलिंगला का ही रास्ता है. वो रास्ता जुड़ा ही है. आगे उमलिंगला का बोर्ड लगा हुआ है. ओके सीधा आप चले जाओ उमलिंगला करके, तो आप डैम चौक जा सकते हो या वापस हानले आके स्टे कर सकते हो. ओके. वेदर कैसा है वहाँ पे? वेदर ऑफ रोडिंग करने लायक तो नहीं है, बाकी अच्छा है. मतलब बारिश स्नो है क्या? स्नो स्नो साइड में नहीं मिली थी, लेकिन स्नोफॉल मिली थी. स्नोफॉल मिली थी. अच्छा तो बहुत कम स्नो है. अच्छा. आप उधर से आ रहे क्या अभी? हानले से जा रहे हैं. ओके, कुछ प्रॉब्लम नहीं हो ना? दिक्कत नहीं है. ಓಕೆ, ಡನ್ आगे बाइक ಡನ್. ಓಕೆ ನೋಡಮ್, ಈಗ ಡೈರೆಕ್ಟ್ ನಮ್ಮ ಚೇತನ್ ಭಾಯ್ ಥರ ಉಮ್ಲಿಂಗ್ಲಾನೇ ಹೋಗಮ್ಮಿ. ಉಮ್ಲಿಂಗ್ಲಾ ಜಲ್ದಿ ಮುಗಿಸ್ಕೊಂಡು ಬಂದು ಹಾನ್ಲಿದಾಗ ಸ್ಟೇ ಮಾಡಮಂತ. ಸೊ ಉಮ್ಲಿಂಗ್ಲಾ ಇಲ್ಲಿದ್ದು 136 ಕಿಲೋಮೀಟರ್ ಅದ. ಬಟ್ ನಮ್ಮ GK ಸ್ವಲ್ಪ ಹೆಲ್ತ್ ಚಲೋ ಇಲ್ಲ. ಬಟ್ ಅವನಿಗೆ ಅಲ್ಲಿ ಮ್ಯಾಗ ಒಯ್ಯೋದು ಬೇಡ, ಅವನಿಗೆ ಇಲ್ಲೇ ಎಲ್ಲರಿ ತಳಗ ಸ್ಟೇ ಮಾಡ್ಸಮ್ಮಿ. ಆ್ಯಂಡ್ ನನಗೂ ಚಳಿ ಆಗ್ಬರ್ಲಾಗ್ಯದ. ಬಟ್ ಸ್ಟಿಲ್ ಮಾಡ್ಬೇಕಂತ ಅನ್ನೋದದ. ನೋಡಮ್, ಮಾಡ್ತೀನಿ. ಲೆಟ್ಸ್ ಗೋ. ದೇವ್ರ ಹೆಸರು ತಗೊಮ್ಮಿ, ಎಲ್ಲ ಒಳ್ಳೇದಾಗ್ತದ. ಜೈ ಶ್ರೀರಾಮ್. Never not, never under, yeah, never ever.